ಕೇಂದ್ರದ NDA ಸರ್ಕಾರ ಬಜೆಟ್ನಲ್ಲಿ ರೈತ ಕಾರ್ಮಿಕರ ಕೂಲಿಕಾರರ ವಿರೋಧಿ ಬಜೆಟ್ ಅಂಥೇಳಿ ಸಾಬೀತುಪಡಿಸಿದೆ. ಕೂಲಿಕಾರರಿಗೆ ಅದರಲ್ಲಿ ಇವತ್ತು ಏನು NREG ಇತ್ತು ಅದರ ಬಜೆಟ್ ಅದನ್ನು ಕೂಡ ಕಡಿತ ಮಾಡಿದ್ದಾರೆ. ಅದು ನಮ್ಮ ದೊಡ್ಡ ಬೇಡಿಕೆ ಇದ್ದಿದ್ದು 200 ದಿನ ಕೆಲಸ ಕೊಡಬೇಕು, 600 ರೂಪಾಯಿ ಕೂಲಿ ಕೊಡಬೇಕಂತೇಳಿ. ಆದರೆ ಸರ್ಕಾರ ಅದನ್ನು ನಿರ್ಲಕ್ಷ್ಯ ಮಾಡಿ ಇವತ್ತು ಅದರಲ್ಲೂ ಕೂಡ ಕಡಿತ ಮಾಡಿದೆ. ಹೋದ ವರ್ಷ ಇದ್ದಂಥ ಬಜೆಟ್ಗಿಂತ ಕಡಿಮೆ ಮಾಡಿದೆ. ಅಲ್ಲದೆ ರೈತರದು ರಸಗೊಬ್ಬರ, ಕ್ರಿಮಿನಾಶಕ ಇವೆಲ್ಲನೂ ಕೂಡ ಅದರಲ್ಲೂ ಕೂಡ ಕಡಿತ ಮಾಡಿದ್ದಾರೆ ಬಜೆಟ್ನಲ್ಲಿ. ಅಂದ್ರೇನು, ರೈತ ಕಾರ್ಮಿಕರ ಕೂಲಿಕಾರರ ವಿರೋಧಿ ಅಂತೇಳಿ ಸಾಬೀತುಪಡಿಸ್ತಾ ಇದೆ. ಇನ್ನೂ ಒಂದು ಕಡೆ ಈ ಅಂಗನವಾಡಿ ಸಣ್ಣ ಮಕ್ಕಳಿಗೆ ಗ್ರಾಮೀಣ ಪ್ರದೇಶದಲ್ಲಿ ಅದೇನು ಅಭಿವೃದ್ಧಿ ಮಾಡಬೇಕಂತಿತ್ತು, ಅದ್ರ ಬದಲಾಗಿ ಅಂಗನವಾಡಿಗಳನ್ನು ಮುಚ್ಚುವ ಮತ್ತು ಬಜೆಟ್ ಕಡಿಮೆ ಮಾಡಿ ಒಳ್ಳೆಯ ಆಹಾರ ಸಪ್ಲೈ ಮಾಡತಕ್ಕಂಥ ಗರ್ಭಿಣಿಯರಿರ್ಬೋದು, ಪೌಷ್ಟಿಕ ಆಹಾರ ಸಿಗಲಾರ್ದಂತೆ ಇರುವ ಹಳ್ಳಿಗಳ ಮಕ್ಕಳಿಗೆ ಉತ್ತಮ ಆಹಾರ ಕೊಡಬೇಕಂತೇಳಿ ಅದರದ್ದಿಲ್ಲ. ಆ ಯೋಜನೆಗೆ ಅದಕ್ಕೂ ಕೂಡ ಬಜೆಟ್ ಕಡಿಮೆ ಮಾಡಿದ್ದಾರೆ. ಅದೇ ಗ್ರಾಮೀಣ ಪ್ರದೇಶದಲ್ಲಿ 3 ಕೋಟಿ ಮನೆಗಳು ನಾವು ನಿರ್ಮಾಣ ಮಾಡ್ತೇವೆ ಅಂತ ಹೇಳಿದರು. ಆದರೆ ಹೇಳಿದವರು ಅದಕ್ಕಿಂತ ಈ ವರ್ಷ 300 ಕೋಟಿ ರೂಪಾಯಿ ಬಜೆಟ್ ಕಡಿಮೆ ಮಾಡಿಬಿಟ್ರು. ಇವರು ಹೋದ ವರ್ಷ 55,000 ಕೋಟಿ ಇದ್ರೆ ಈ ವರ್ಷ ಅದು 30 ಕೋಟಿ ರೂಪಾಯಿ ಬಜೆಟ್ ಕಡಿಮೆ ಮಾಡೋ ಮೂಲಕ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿನೂ ಕೂಡ ಕಡೆಗಣಿಸಿದ್ರು. ಹೀಗಾಗಿ ಇವತ್ತು ಭೂ ಸುಧಾರಣೆ ಕಾನೂನು ಏನದಲ್ಲ, ಕಾರ್ಪೊರೇಟ್ ಕಂಪ್ನಿಗಳ ಪರವಾಗಿ ಮಾಡ್ತಾಯಿದ್ದಾರೆ. ಇವತ್ತು ಬಡವರಿಗೆಲ್ಲ ಭೂಮಿ ಹಂಚೋ ಬದಲು ಕೃಷಿ ಅಭಿವೃದ್ಧಿ ಮಾಡುವ ಬದಲು ಕಾರ್ಪೊರೇಟ್ ಅದಾನಿ ಅಂಬಾನಿ ಅವ್ರ ಪರವಾಗಿ ಅವರಿಗೆ ಇವತ್ತು ಭೂಮಿ ಹಂಚುವ ಮೂಲಕ ಇಡೀ ರೈತರ ಕೂಲಿಕಾರರ ಅಭಿವೃದ್ಧಿಯನ್ನು ಈ ಬಜೆಟ್ನಲ್ಲಿ ಕಡೆಗಣಿಸಲಾಗಿದೆ. ಅದಕ್ಕಾಗಿ ನಮ್ಮದು ಒತ್ತಾಯ ಏನಂತಂದ್ರೆ, ಕೂಲಿಕಾರನ್ನು ಕೂಡ ಕಲ್ಯಾಣ ಮಂಡಳಿ ತರಬೇಕು. ಕಲ್ಯಾಣ ಮಂಡಳಿ ತಂದು ಕೂಲಿಕಾರರ ದೇಶದಲ್ಲಿ ಅರ್ಧದಷ್ಟಿರುವ ಕೂಲಿಕಾರರ ಬದುಕು ಒಂದು ವೇಳೆ ಉತ್ತಮ ಬಲಪಡಿಸಿದರೆ ಇವತ್ತು ದೇಶ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಅದ. ಒಂದು ವೇಳೆ ಕೂಲಿಕಾರರ ಬದುಕು ಅಧೋಗತಿ ಆದಾಗ ದೇಶನೂ ಕೂಡ ಅಧೋಗತಿ ಕಡೆ ಹೊರಡ್ತದೆ. ಆದರೆ ಇವತ್ತು ಕೇಂದ್ರದ NDA ಸರ್ಕಾರ, BJP ಸರ್ಕಾರ ಇವತ್ತು ಬಜೆಟ್ನಲ್ಲಿ ಇವೆಲ್ಲವೂ ಕೂಡ ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಪ್ರತಿಯೊಂದು ಕೂಡ ಇವತ್ತು ಗ್ರಾಮೀಣ ಅಭಿವೃದ್ಧಿ ಕಡೆಗಣಿಸಿ ಇವತ್ತು ಬಜೆಟ್ ಮಂಡನೆ ಆಗ್ಯದ. ಈ ಬಜೆಟ್ ಕೂಲಿಕಾರರು, ರೈತರು, ಗ್ರಾಮೀಣ ಅಭಿವೃದ್ಧಿ ಬಜೆಟ್ ಜನಸಾಮಾನ್ಯರಲ್ಲ. ಇದು ಟಾಟಾ ಬಿರ್ಲಾ, ಅದಾನಿ ಅಂಬಾನಿ ಪರವಾಗಿ ಇದ್ದಂಥ ಬಜೆಟ್ ಅಂಥೇಳಿ ಈ ಮೂಲಕ ನಾವು ಹೇಳ ಬಯಸ್ತೀವಿ.